ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಶಿಪ್ ವ್ಲಾಗ್. ಆಕ್ಚುಲಿ ನಾನು ಇವಳ ಮೀಟರ್ ಜಗಳದಿಂದ ದೊಡ್ಡ ಜನ ಹೋಗಕ್ಕ ಬೈಲ್ನ ಕಣ್ಕಂತೆ ಅನ್ಕೊಂಡ ಇವಳು ವಿಷಯಕ್ಕೆ ನಾನು ಇವಳು ಅವಳು ಬಂದ್ ಕಡೆ ಇದ್ ಮಾಡ್ಬೇಕಂತೇಳಿ ಹೇಳ್ಕೊಂಡು ಫಿಗರ್ ನಮ್ ಕಾಲೇಜಂಗೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನ್ ಜನ ಒಳಗೆ ಜನ ಬರೀ ಮರ್ಕಿರಮ್ದು ಯಾರು ಹಾಕಿ ಕೊಡೋರಲ್ಲ ಎಲ್ಲಿಂದಲ್ಲ ಪಾಪ ಅವಳು ಒಳ್ಳೇದ್ ಮಾಡ್ತದ. ಇದನ್ನ ಟೈಪ್ ಮಾಡ್ತಾ ಸ್ಟಾರ್ಟ್ ಮಾಡೋತಿಗೆ 4 ಜನ ಇದ್ದಿತ್ತು. ಮಗ ಟ್ರೋಲರ್ ನಾನು ಒಬ್ಬಳೆ ಆತಿಲ್ಲ ನೀವು ನಾವೆಂತ MSW ಮಾಡದ್ದೇ ಆ ಇಂಟರ್ನ್ಶಿಪ್ಗೋಸ್ಕರ. ಸೊ ನನ್ನ ಒಂದು ಪರ್ಸನಲ್ ಇದಕ್ಕೋಸ್ಕರ ಇಲ್ಲಿ ತೊಳೆದ್ರೆ ಹೊಟ್ಟೆಯಿಂದ ಬಿದ್ದಿರ್ಕ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಎಂತ ಅಂತೇಳಿ ಹೇಳಿದ್ರೆ ಫ್ರೆಂಡ್ಶಿಪ್ ವ್ಲಾಗ್. ನಮ್ಮ ಫ್ರೆಂಡ್ಶಿಪ್ ಹೆಂಗಾಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳು ಅಂತ ಹೇಳಿ ಪ್ಲಾನ್ ಹಾಕಿದ್ದ. ಎಲ್ಲಿಂದ ಸ್ಟಾರ್ಟ್ ಮಾಡೋ? ಸ್ಟಾರ್ಟಿಗಿಂದ ನಾವು ಹೆಂಗ್ ಮೀಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಕ್ಚುಲಿ ನಾನು ಇವಳ ಮೀಟ್ ಜಗಳದಿಂದ ಶುರು ಆಯ್ತು. ಒಳ್ಳೆ ರೀತಿಯಾಗಿ ಸ್ಟಾರ್ಟ್ ಆದದ್ದಲ್ಲ. ಅವಳಿಗೆ ನನ್ನ ಮೇಲೆ ಸಿಟ್ಟಿತ್ತು, ಬಟ್ ನಂಗೆ ಅವಳು ಯಾರಂತ ಹೇಳಿ ಗೊತ್ತಿಲ್ಲ. ಬಟ್ ಅವಳಿಗೆ ಅಂದ್ಮೇಲೆ ಇವಳೆಂತ ದೊಡ್ಡ ಜನವ ದೊಡ್ಡ ಲಾಡ ಹಂಗೆ ಆ ಥರ ಫೀಲ್ ಅವಳಿಗೆ. ಸೊ ಫಸ್ಟಿಗೆ ಅಂತ ಅಂತೇಳಿ ಹೇಳಿದ್ರೆ ನಾನು ಫಸ್ಟ್ ಇಯರಲ್ಲಿ ಇದ್ದೆ, ಫಸ್ಟ್ ಇಯರ್. ಸೊ ಅಲ್ಲಿ ಒಂದು ಏನೋ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನಾವು ಕಾಂಟ್ಯಾಕ್ಟ್ ಆದ. ಸೊ ಡಿಗ್ರಿ ಫಸ್ಟ್ ಇಯರಲ್ಲಿ ಇಪ್ಪತ್ತಿಗೆ ಇವಳು, ನಾನು BCom ಅಲ್ಲಿ ಇದ್ದೆ, ಇವಳು BSW ಅಲ್ಲಿ ಇದ್ದಾಳೆ. ಸೊ BCom ಮತ್ತು BSW ಎಲ್ಲ ಒಂದಿನ ಯಾವುದೋ ಒಂದು ಪ್ರೇಯರ್ ವಿಷಯ ಸಮಥಿಂಗ್ ಎಂಥದ್ದು ಒಂದು ಸಣ್ಣದೊಂದು ಕ್ಲಾಶ್ ಆಯ್ತು. ಅದು BSW ಹುಡುಗಿಯರಿಗೂ ಮತ್ತು ನಮ್ಮ BCom ಗರ್ಲ್ಸಿಗೂ ಆಯಿತು. ಗರ್ಲ್ಸಲ್ಲಿ ಆದಲ್ಲಿ ನಾನು ಮಾತಾಡೋದಕ್ಕೆ ಇವಳು ಬಂದ್ಕೊಂಡು ನಂಗೆ ಹೇಳದಲ್ಲ, ಅವಳು ನನ್ನ ಫ್ರೆಂಡ್ ಒಬ್ಳಿದ್ಲು. ಅವಳಿಗೆ ಪರ್ಟಿಕ್ಯುಲರ್ ಅವಳಿಗೆ ಹಂಗೆ ಹಿಂಗೆ ಅಂದ್ಕೊಂಡು ಎಂತದೆ ಅವಳು ಬಂದ ನಂತರ ಹಿಂಗೆ ಚೈತ್ರ ಹಿಂಗೆ ಹೇಳ್ತಿದ್ದಾಳೆ ಅವಳು ಹಂಗೆ ಹಿಂಗೆ. ನಾನು ಹೇಳಿದೆ ಅವಳಂತ ದೊಡ್ಡ ಜನ ಕರ್ಕ ಬೈಲ್ನ ಕಣ್ಕಂತೆ ಅನ್ಕೊಂಡು ಅವಳು ಹೇಳಿದಳು. ಅವಳು ಹೇಳ್ದ ಅದು ಎಂತ ಇದೆ ಅಂದ್ರೆ ಅವ್ರ ಗ್ಯಾಂಗಲ್ಲಿ ಒಬ್ಳು ಬಂದ್ಕ ನನ್ನ ಹತ್ರ ಹೇಳ್ದಾಳ, ಮಗ ಚೈತ್ರ ಹಿಂಗೆ ಹೇಳ್ತಿದ್ದಾಳೆ ಹಿಂಗೆ ಅಂತ. ನಂಗೆ ಅಷ್ಟೊತ್ತಿ ಪಿತ್ತನದಿಗೆ ಇವಳು ಯಾವಳು ಬಂದ್ಕ ಇವಳು ವಿಷಯಕ್ಕೆ ನಾನು ಇವಳು ಯಾವಳು ಬಂದ್ ಕಡೆ ಇದು ಮಾಡೋಕಂತೇಳಿ ಹೇಳ್ಕೊಂಡು ಒಂದು ಪಾಯಿಂಟಲ್ಲಿ ನಂಗೆ ಅವಳು ಅಷ್ಟೊತ್ತಿ ನಂಗೆ ಗೊತ್ತಿರಲಿಲ್ಲ ಇವಳು ಯಾರಂತೇಳಿ ಹೇಳಿ. ಸೊ ಅವಳ ಹತ್ರ ತೋರ್ಸೋಕೆ ಹೇಳಿದೆ ಇವಳನ್ನು ಒಂಚೂರ. ಸೊ ಅವತ್ತು ನನಗೆ ಐ ಥಿಂಕ್ ನಾವಲ್ಲಿ ಇದಿತ್ತು ಎಂಥದ್ದು ಪಪ್ಸಿ ಮುಖ. ಸೊ ಆ ಅಂಗಡಿ ಹತ್ರ ಸಣ್ಣದೊಂದು ಅಂಗಡಿ ಇತ್ತು, ಆ ಅಂಗಡಿ ಹತ್ರ ತೋರಿಸ್ದಳು ಇವಳೆ ಮಗ ಅಂತೇಳಿ ಹೇಳ್ಕೊಂಡ. ಸೊ ಇವಳು ಯಾವಳಿಗೂ ನಂಗೆ ಅವಳು ಯಾರಂತೇಳಿ ಹೇಳ್ಕೊಂಡು ಅದೊಂದು ಕ್ಯೂರಿಯಾಸಿಟಿಯಲ್ಲಿ ಅವಳು ತೋರಿಸ್ದಳಲ್ಲ. ಸೊ ಅದ್ರ ಮೇಲಿಂದ ನನಗೆ ಇವಳು ಯಾರಪ್ಪ ನನ್ನ ವಿಷಯಕ್ಕೆ ಬಂದು ಇವಳು ಯಾರಪ್ಪ. ಸೊ ಎವ್ರಿ ಟೈಮ್ ನಾನು ಗುರಾಯಿಸ್ತಿದ್ದೆ ಅವಳನ್ನು, ಬಟ್ ಅವಳಿಗೆ ನಾನು ಯಾರಂತಾನೆ ಗೊತ್ತಿರಲಿಲ್ಲ ಅಷ್ಟೊತ್ತಿ. ಯಾರೋ ಬಂದು ಈಗ ಅವ್ಳ ಕ್ಲಾಸ್ ಫ್ರೆಂಡ್ಸ್ ಅವಳಿಗೆ ಬಂದ್ಕೊಂಡು ಹೇಳ್ದಲ್ಲ, ಅವಳು ಅಂದ್ಕೊಂಡು ಯಾವಳಂತ ಫ್ರೆಂಡಿಗೆ ಯಾರೋ ಬಂದು ಹೇಳ್ದ ಅವಳು ಯಾವಳು. ಆ ಮೊಮೆಂಟಿಗೆ ನಾನು ಹೀಟ್ ಆಫ್ ದ ಮೂಮೆಂಟ್ ಹೇಳಿರ್ತೆ. ಸೊ ಅದ್ರ ಮೇಲೆ ಅವಳನ್ನ ಕ್ಯಾರಿ ಮಾಡಲೇ ಇಲ್ಲ. ಬಟ್ ನಾನೆಂತ ಮಾಡಿದೆ ಅಂದ್ರೆ ನನಗದು ಇವಳು ಬಂದ್ಕೊಂಡು ನನಗೆ ಹೇಳಿದಳ ಅಂಬುದು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಅದನ್ನು ಇದು ಮಾಡ್ತಾ ಎವ್ರಿ ಟೈಮ್ ಅವಳೆಲ್ಲ ಹಾಪತ್ತಿ ನನ್ನ ಎದುರೆಲ್ಲ ಸಿಕ್ಕ ನಾನು ಹಿಂಗೆ ಮಾಡಿ ಲುಕ್ ಕೊಡ್ತಿದ್ದೆ. ಸೊ ಕಾಂತಾನೆ ಇಲ್ಲ, ನಂದೇ ಜಾಲಿ ಲೈಫ್, ನಾನು ನನ್ನ ಫ್ರೆಂಡ್ಸ್ ಹಾಗೆ ಅವಳಷ್ಟಕ್ಕೆ ಹೇಳಿದಾಳ. ಅಂದ್ರೆ ನಾವು ನಮ್ಮಷ್ಟಕ್ಕೆ ಗಮ್ಮತ್ತಿಲ್ಲ. ಇದು ಸೊ ಸಡನ್ಲಿ ಎಲ್ಲರೂ ಬಂದು ನಂಗೆ ಒಂದ್ಸರಿ ನೆನಪಾತಿತ್ತು. ಸೊ ಕಾಂತಿ ಇತ್ತು. ಸೊ ಇದು ನಾನು ಫಸ್ಟ್ ಕಂಡದ್ದೆ. ಸೊ ಅದ್ರ ಮೇಲೆ ನಾನು ಅವ್ರ ಹತ್ರ ಮಾತಾಡೋ ಕೈಲಿ ಅದು ಇರ್ಲಿಲ್ಲ, ಎಂಥದಿಲ್ಲ. ಸೊ ಫಸ್ಟ್ ಇಯರಲ್ಲಿ ಇದು ಶುರು ಆಯ್ತು. ಸೊ ನೀನು ಹೆಂಗೆ ಕಂಡೆ? ನಾನು ಫಸ್ಟ್ ಟೈಮ್ ಇವಳನ್ನು ಕಂಡದ್ದು ನಮ್ಮ ಟ್ಯಾಲೆಂಟ್ಸ್ ಡೇ ದಿನ ಎಲ್ಲ ಡ್ಯಾನ್ಸ್ ಮಾಡಿಯವರು ಹಿಂದಿಂದ ಪಾಪದ ಯಾವ್ದು ಜಲ್ ಝಲ್ ಝಲ್ ಅನ್ಕ ಬಂತು. ಇತ್ಯಾರಪ್ಪ ಇವಳು ಕ್ಲಾಸಿಕಲ್ ಡ್ಯಾನ್ಸರ್, ಹಿಂದಿಂದ ಈ ಕಡೆ ಜಲ್ ಇತ್ಯಾದಪ್ಪ ಫಿಗರ್ ನಮ್ಮ ಕಾಲೇಜಂಗೆ ಈ ನಮ್ನಿ ಅಂತ ಹೇಳಿ ಇವಳು ಫುಲ್ ಚಂದ ಮಾಡಿ ಡ್ಯಾನ್ಸ್ ಮಾಡಿದಳು. ಅದು ಮಾಡಿ ಇತ್ಯಾದಪ್ಪ ನಾ ಇನ್ನೂ ಕಾಣಿಲ್ಲ ಕಾಲೇಜಲ್ಲಿ. ಅಲ್ಲಿಂದ ನಾನು ಫಸ್ಟ್ ಟೈಮ್ ಕಂಡದ್ದ. ಅದಾದ್ಮೇಲೆ ನಾನು ಹೆಂಗೆ ಕಂಡೆ ಅನ್ಕೊಂಡು ಹೇಳಿದ್ರೆ ಇವಳು ಹೇಳಿದಳಲ್ಲ ಅದೆಲ್ಲ ನಂಗೆ ಗೊತ್ತೇ ಇಲ್ಲ. ಅದು ಇವಳಿಗೆ ನಂಗೆ ಇವಳು ಯಾರು ಏನು ಎಂಥದ್ದು ಗೊತ್ತಿಲ್ಲ. ಫಸ್ಟ್ ಇಯರಂಗೂ ನಾವು ಕ್ಲೋಸ್ ಇರಲಿಲ್ಲ, ಸೆಕೆಂಡ್ ಇಯರಂಗೂ ಅಷ್ಟಿಲ್ಲ, ಫೈನಲ್ ಇಯರಾಗ ನಾವು ಕ್ಲೋಸ್ ಆದದ್ದು. ಸೊ ಇದ್ರ ಮಧ್ಯ ಒಂದು ಟ್ರಿಪ್ಪಿಗೆ ಹೋಯ್ತು ನಾವು. ಒಂದು ಟ್ರಿಪ್ಪಿಂದ ಮಸ್ತ್ ಕ್ಲೋಸ್ ಆಯ್ತು. ಮಡಿಕೇರಿಗೆ ಹೋಗಿದ್ದು ಅಲ್ಲ, ಮಡಿಕೇರಿ ಮುಂಚೆ ನಾವು ಇಲ್ಲಿಗೆ ಹೋಯ್ತಲ್ಲ, ಹೊನ್ನವರಕ್ಕೆ ಹೋಗಿದ್ದು. ಅಲ್ಲಿಂದ ನಾನು ಜನ ಒಟ್ಟಿಗೆ
ಅದ್ರಲ್ಲಿ ವಿಷಯ ಅಂತ ಹೇಳಿ ಫಸ್ಟಿಗೆ ನಾವು ಕ್ಲೋಸ್ ಆಗೋಕ್ಕಿಂತ ಮುಂಚೆ ಹೆಂಗ್ ನಾವು ಕ್ಲೋಸ್ ಆಯ್ತು ಅಂತೇಳಿ ಹೇಳಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಮತ್ತೆ ಇವಳದ್ದು ಬೆಸ್ಟ್ ಫ್ರೆಂಡ್ ಅವರಿಬ್ರು ತುಂಬಾ ಬೆಸ್ಟ್ ಫ್ರೆಂಡ್ಸ್. ಸೊ ಅಲ್ಲಿಂದ 4 ಜನ ಬಾಂಡ್ ಆಗಿ ನಾವು ಕ್ಲೋಸ್ ಆಗಿ ಫ್ರೆಂಡ್ಸ್ ಆಯ್ತು. ಸೊ ಅದು ಫ್ರೆಂಡ್ಸ್ ಹಾಕೋ ಕಾರಣ ಅಂತ ಹೇಳಿ ಟ್ರಿಪ್ಪಿಗೆ ಹೋಗಿತ್ತು. ಸೊ ಟ್ರಿಪ್ಪಿಗೆ ಹೋಗಪತಿ ಜನ ಎಲ್ಲೂ ಸಿಕ್ಲಿಲ್ಲ. ನಾವ್ ಆಕ್ಚುಲಿ ನಮ್ದು ಬೇರೆ ಗಮ್ಮತ್ ಮಾಡ್ಕೊ ಬಂದಿದ್ದೆ. ಇವ್ರಿಗೆ ಜನ ಸಿಕ್ಲಿಲ್ಲ ಅಂತೇಳಿ ಹೇಳ್ಕೊಂಡು ಇವ್ರು ಬಂತು ನಮ್ಮ ಹತ್ರ ಹೇಳಿದ್ರು. ನಮ್ ಜನ ಅದ್ ವಿಷಯ ಗೊತ್ತಿಲ್ಲ, ಮಗ ಬಾ ಮಗ ಗಮ್ಮತ್ತತ್ ಮಗ ಹಂಗೆ ಹಿಂಗೆ. ನನಗೆ ಅದ್ರಲ್ಲೂ ಆಟಿಟ್ಯೂಡ್ ನಾ ಬರ್ತಿಲ್ಲ ಮಗ ಅವ್ರೊಟ್ಟಿಗಲ್ಲ ಎಂತ ಹಾಪು ಸರಿ ಆತಿಲ್ಲ ಹಂಗೆ ಹಿಂಗೆ ಅಂತೇಳಿ ನನ್ನ. ಸೊ ಹಾಪ್ ಅಂತಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಮತ್ತೆ ಇವಳು ಬೆಸ್ಟ್ ಫ್ರೆಂಡ್ ತುಂಬಾ ಇದ್ರು, ಅವ್ರಿಬ್ರು ಹೊಯ್ಕಂತಾನೆ ಇದೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ಗೋಸ್ಕರ ನಾನು ಹೋದೆ ಬಿಟ್ರೆ. ಸೊ ಅಲ್ಲಿಂದ ಟ್ರಿಪ್ಪಿಗೆ ಹೋಯ್ತು. ಟ್ರಿಪ್ಪಲ್ಲಿ ಎಂತ ಮಾತ್ರ ತುಂಬಾ ಗಮ್ಮತ್ ಮಾಡ್ಕೊಂಡು ಫುಲ್ ಜಾಲಿ ಕ್ಲೋಸ್ ಆಯ್ತು. ಅವತ್ತೆಂತ ಅಂತೇಳಿ ಹೇಳಿದ್ರೆ ನಮ್ಗೆ ಈ ಆಟಿಟ್ಯೂಡ್ ಆಗಲಿ ಅದ್ ಯಾವ್ದು ಮನ್ಸಾಗಿರ್ಲಿಲ್ಲ. ಆ ಟ್ರಿಪ್ಪಲ್ಲಿ ಹೆಂಗಂತೇಳಿ ಹೇಳಿದ್ರೆ ನಾನು ಒಳ್ಳೆ ಅಂದ್ರೆ DJ ಸಾಂಗ್ ಹಾಕಿದ್ದು. ಸೊ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಇವಳು ಡ್ಯಾನ್ಸ್ ಮಾಡ್ತಿದ್ರು. ಮತ್ತು ಕೆಲವರೆಲ್ಲ ಸ್ವಲ್ಪ ಶೈ ಅಲ್ಲ ಅಷ್ಟಕ್ಕಷ್ಟೇ ಇದ್ದಿತ್ತು. ಸೊ ಆ ಟೈಮಲ್ಲಿ ಎಂತಾಯ್ತು ಅಂತೇಳಿ ಹೇಳಿದ್ರೆ ನಾನು ಅಂದ್ರೆ ನಾವಿಬ್ರು ತುಂಬಾ ಗಮ್ಮತ್ ಮಾಡಿ. ಸೊ ಅಲ್ಲಿಂದ ಡ್ಯಾನ್ಸ್ ಮಾಡ್ತಾ ಕ್ಲೋಸ್ ಆಗೋದು. ಆಮೇಲೆ ಆ ಟ್ರಿಪ್ ಹೋಗಿದ್ದು. ಅದಾದ್ಮೇಲೆ ಮತ್ತೆ ಅಲ್ಲಿಗೆ ಸ್ಟಾಪ್. ದೆನ್ ಮತ್ತೆ ಅದಾದ್ರ ಮೇಲೆ ಮತ್ತಿದ್ದೆ ಇಲ್ಲ ಕಡಿ. ಅದಾದ್ಮೇಲೂ ಇವ್ರಿಗೆ ಪುನಃ ಟ್ರಿಪ್ಪಿಂದನೇ ನಾನು ಒಟ್ಟ ಇದ್ಬಿಟ್ರೆ ದಿನ್ ಏನದರ್ ಟ್ರಿಪ್ ಮಾಡೋತಿ ನಂಗೆ ಒಂದು ಜನ ಒಟ್ಟಾಗುದಲ್ಲ. ಅಲ್ಲ ಟ್ರಿಪ್ ಮಾಡೋತ್ತಿಗೆ ಎಲ್ಲ ಬರ್ತಾರೆ ಅಂತೇಳಿ ಬಂದಿರ್ತೀವಿ. ಆ ಕಡೆ ಇಲ್ಲ ಮಗ ನಾನು ಬರ್ತಿಲ್ಲ ಮಗ ನೆನಪಾಗ್ತದೆ ನಮ್ಮ ಅಂಜಲಿ ಶೆಟ್ಟರ್. ಸೊ ಆ ಸಿಚುವೇಶನ್ ಅಲ್ಲಿ ಎಂತಾಯ್ತು ಅಂತೇಳಿ ಹೇಳಿದ್ರೆ ನೆಕ್ಸ್ಟ್ ಒಂದು ಟ್ರಿಪ್ಪು ಮಡಿಕೇರಿಗೆ ಟ್ರಿಪ್. ಆ ಮಡಿಕೇರಿ ಟ್ರಿಪ್ ಇಟ್ಟದೆಲ್ಲ ವಿಷಯ ನಮ್ಗೆ ಗೊತ್ತಿತ್ತು. ಸೊ ನಮ್ಮನ್ನು ಕರೀಲಿಲ್ಲ ಇತ್ತು. ನನಗೆ ಪಿತ್ತ ನೆತ್ತಿಗೆ ಹೊರೆಯೋಯ್ತು. ಯಾಕಂತೇಳಿ ನಮ್ದು ಅಷ್ಟೊತ್ತಿಗೆ ಒಂದು ಗ್ಯಾಂಗ್ ಆಯ್ದಿತ್ತು ಆಲ್ಮೋಸ್ಟ್. ಸೊ ಇವ್ರ ಇಷ್ಟಕ್ಕೆ ಮಾತಾಡ್ಕೊಂಡು ಟ್ರಿಪ್ ಎಲ್ಲ ಆಯಿತು. ಸೊ ಹಾಪ್ಗಿಂತ 3-4 ಡೇಸ್ ಮುಂಚೆ ಫೋನ್ ಮಾಡಿದಾಳು ಇವಳು. ನೀ ಫೋನ್ ಮಾಡಿದ? ಹೌದು ನೀನೇ ಫೋನ್ ಮಾಡ್ದೆ. ಆಕ್ಚುಲಿ ಅಲ್ಲಿ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಅದೇ ಹೇಳಿದೆ. ಅವ್ಳ ಬೆಸ್ಟ್ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡಿಗೆ ಫಸ್ಟೇ ಕಾಲ್ ಮಾಡಿ ಹೇಳಿದಾಳು. ಸೊ ನನ್ನ ಬೆಸ್ಟ್ ಫ್ರೆಂಡ್ ನಂಗೆ ಹೇಳಿದಾಳು ಮಗ ಹಿಂಗೆ ಪ್ಲಾನ್ ಮಾಡ್ತಿದ್ರು ಇವ್ರು ಹಾಪುದು ಅಂತೇಳಿ. ಬಟ್ ಮೇನ್ ಕಾಲ್ ಇವಳಿಂದ ಬರ್ಗಿತ್ತಲ್ಲ, ಇವಳೇ ಆರ್ಗನೈಸ್ ಮಾಡಿದ್ರು. ಸೊ ಇವಳಿಂದ ಬರಲಿಲ್ಲ ಅಂತೇಳಿ ಆ ರೀಸನಿಂದ ಸೊ ಆ ರೀಸನಿಂದ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ದು. ಆಮೇಲೆ ಕಾಲ್ ಮಾಡಿ ಕರೆದೆ ಮಗ ಹಿಂಗಿತ್ತು ಮಡಿಕೇರಿ ಹೊರಟಿತ್ತು ಬರ್ತೇಕೇನ ಫೋನ್ ಮಾಡ್ತಿಲ್ಲ. ಅಷ್ಟೊತ್ತಿಗೆ ಆಟಿಟ್ಯೂಡ್ ಎಂತದ್ದು ತೋರಿಸಿಲ್ಲ. ಅಮೌಂಟ್ ಎಷ್ಟು ಮಗ ಆಯ್ತಾ. ಅಲ್ಲಿ ಒಂದು ಬೆಸ್ಟ್ ಸ್ಟೋರಿ ಹೇಳಕ ನಂಗೆ ಅಂದ್ರೆ ಲೈಕ್ ಆಲ್ಮೋಸ್ಟ್ ನನ್ ಅಣ್ಣಂದ್ರು ಕಸಿನ್ಸ್ ಎಲ್ಲ ಹೋದಕ್ಕೆ. ಸೊ ನಂಗೆ ಗೊತ್ತಿತ್ತು ಒಂದು ಟ್ರಿಪ್ಪಿಗೆ ಹೋಗಪತಿ ಎಷ್ಟು ಬೇಕಂತ. ಎಂತ ಇಲ್ಲ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದಳು. ಎಂತ ಇಲ್ಲ ಮಗ 1,000 ರೂಪಾಯಿ ಸಾಕಂತೇಳಿ ಹೇಳಿದಳ. 1,000 ರೂಪಾಯಿ ಓಕೆ ಮಗ ಅಡ್ಡಿಲ್ಲ ಅಂತೇಳಿ ನಂಗೆ ಆ್ಯಕ್ಚುಲಿ ಒಳ್ಳೇದು. 1,000 ರೂಪಾಯಿಗೆ ಮಡಿಕೇರಿ ಎಲ್ಲ ಲಿಟ್ರಲಿ ಒಂದು 5 ಪ್ಲೇಸಸ್ ನಾವು ವಿಸಿಟ್ ಮಾಡಿದ್ವಲ್ಲ. 5 to 6 2 ಡೇಸಲ್ಲಿ 5 to 6 ಪ್ಲೇಸಸ್ ನಾವು ವಿಸಿಟ್ ಮಾಡಿದ್ವಿ 1,000 ರೂಪಾಯಿಗೆ. ಊಟ ತಿಂಡಿ ನೈಟ್ ಸ್ಟೇ ಪ್ಲಸ್ ಇದು ಎಂತ ಬಸ್ ಇದು ಟ್ರಾವೆಲ್ ಚಾರ್ಜಸ್ ಎಲ್ಲ TT ಗಾಡಿ ಎಲ್ಲ ಸೇರಿ 1,000 ರೂಪಾಯಿನ ಬೆಸ್ಟ್ ಅಲ್ಲ. ಆಯಿತು ಮಂಗ ಅಂದದ್ ನಾನು ಆ ದಿನ ಯಾವ ಲೆವೆಲಿಗೆ ಮಂಗ ಆಯ್ತಾನಂದ್ರೆ ಕಥೆ ಅಕ್ಕ ಅವ್ರ ಸ್ಟೋರಿ. ಅಯ್ಯೋ ದೇವ್ರೆ, ಊಟ ಇಲ್ಲ ರಾತ್ರಿಗೆ. ನಮ್ಗೆ ಊಟ ತಪ್ಪಕ್ಕಿಲ್ಲ, ಅಮೌಂಟ್ ಉಳಿಲಿಲ್ಲ. ನಂಗೆ ಅದು ಅಂದಾಜೇ ಇಲ್ಲ ಇಷ್ಟ ಆತ್ ಅನ್ಕೊಂಡು ಹೇಳಿ. ಮಡಿಕೇರಿಂಗೆಲ್ಲ ಊಟಕ್ಕೆಲ್ಲ ಜಾಸ್ತಿ ಅಲ್ಲ, ನೈಟ್ ಊಟ ಇಲ್ಲ. ಅಯ್ಯೋ ದೇವ್ರೆ, ಇವರೆಲ್ಲ ಸಿಟ್ಟು ಮಾಡ್ತಿದ್ರು ನನ್ನ ಮೇಲೆ. ಎಷ್ಟೊಂದು ಅದು ಹೆಂಗಂತೇಳಿ ಹೇಳಿದ್ರೆ ಒಂದು ಬಿರಿಯಾನಿ ಒಂದು ಫುಲ್ ಚಿಕನ್ ಅಲ್ಲ ಎಗ್ ಬಿರಿಯಾನಿ ತಗೊಬಂದು ಆ ಎಗ್ ಬಿರಿಯಾನಿ ಒಂದು ಎಗ್ ಬಿರಿಯಾನಿ ಅದು ಹಾಫ್ ಎಗ್ ಬಿರಿಯಾನಿ ಅಥವಾ ಫುಲ್ ಎಗ್ ಬಿರಿಯಾನಿ? ಹಾಫ್ ಎಗ್ ಬಿರಿಯಾನಿ ಗೊತ್ತಿಲ್ಲ ನನಗೆ. ಹಾಫ್ ಎಗ್ ಇದ್ದದ್ದೇ ನಾವು ಬೈಕೊಂಡಿತ್ತು ಆ್ಯಕ್ಚುಲಿ. ಹಾಫ್ ಎಗ್ ಬಿರಿಯಾನಿ ತಂದ್ಕೊಂಡು ಅದರಲ್ಲೂ ಹಾಫ್ ಲಿಟ್ರಲಿ ಬೆಳಿಗ್ಗೆ ನಾವು ಇಲ್ಲಿಂದ ಹಾಪದಿ ಮನೇಲಿ ತಿಂಡಿ ಅಂತ ತಿನ್ಕೊ ಬಂದಿದ್ದು ಅಷ್ಟೇ. ಅದ್ರಲ್ಲಿ ಮಧ್ಯಾಹ್ನ ಜಸ್ಟ್ ಎಂತ ಒಂದು ಊಟ ಮಾಡಿದ್ದ. ಊಟ ಲೈಕಿದ್ದಿತ್ತು ಮಧ್ಯಾಹ್ನ. ಊಟ ಲೈಕ್ ಮಾಡಿದ್ದು ಕಡಿಗೆ. ಅದಾದ್ಮೇಲೆ ಸಂಜೆ ಎಂಥದ್ದು ಇಲ್ಲ, ಸ್ನ್ಯಾಕ್ಸ್ ಎಂಥದ್ದು ಇಲ್ಲ. ಸ್ನ್ಯಾಕ್ಸ್ ತಿಪ್ಪಕಲ್ಲಿ ದುಡ್ಡಿಲ್ಲ ಮಗ, ನಿಂಗೆ ಸ್ನ್ಯಾಕ್ಸ್ ಇಲ್ಲ ಅಲ್ಲ ನಮ್ದು ಈಗ ಬೇಡ, ನಮ್ದು ಎಂಥದ್ದು ತಿನ್ಲಿಲ್ಲ ಇತ್ತು. ಸೊ ನೈಟ್ ಲಿಟ್ರಲಿ 9-10 ಗಂಟೆ ಆಯ್ತು. ಆ ಹಾಫ್ ಎಗ್ ಬಿರಿಯಾನಿ ಎಲ್ಲ ಅದ್ರಲ್ಲ ಎಗ್ ಬಿರಿಯಾನಿ ಆ ಹಾಫ್ ಎಗ್ ಬಿರಿಯಾನಿ ಎಲ್ಲ ಅರ್ಧ ಎಗ್ ಪೀಸ್ ಇತ್ತು. ಆ ಎಗ್ ಪೀಸಲ್ಲೂ ಅರ್ಧ ಲಿಟ್ರಲಿ ಶೇರ್ ಮಾಡ್ಕೊಂತ. ಅವತ್ತೆಂತಂದ್ರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮತ್ತೆ ಅವಳ ಫ್ರೆಂಡ್ ಗಮ್ಮತ್ ಅಂತ ಅದೊಂದು ಲಿಟ್ರಲಿ ಮತ್ತೆ ಅಫ್ಕೋರ್ಸ್ 1,000 ರೂಪಾಯಿ ಇಟ್ಕೊಂಡು ಕರ್ಕೊಂಡು ಹೋಗಿ 1,000 ರೂಪಾಯಿ ಅವ್ರು ಅಂದಾಜು ಮಾಡ್ಕೊಂಡು 1,000 ರೂಪಾಯಿ ಮಡಿಕೇರಿಗೆ ಎಂತ ಬರತ್ತು ಪಾಪದ ಹೆಣ್ಣು ಗೊತ್ತಿಲ್ಲ ಅಂತ ಹಂಗೆ ಥಿಂಕ್ ಮಾಡಲ್ಲ. ಬಿಕಾಸ್ ಅವಳು ಟ್ರಿಪ್ ಮಾಡುತ್ತೆ, ಅಫ್ಕೋರ್ಸ್ ಅವಳು ಥಿಂಕ್ ಮಾಡಿರ್ಕಿತ್ತು. ನೀನು ಅಷ್ಟು ಜನ ಬಂದ್ರು ತಿನ್ನಕ್ಕೆ ಊಟ 3 ಹೊತ್ತು ಊಟ, ನೆಕ್ಸ್ಟ್ ಡೇ 3 ಹೊತ್ತು ಊಟ.
ಸೊ ಆ ವಿಷಯ ಅಲ್ಲೆಂತ ಆಯ್ತು ಅಂತ ಹೇಳಿ ನಮ್ದು ಫ್ರೆಂಡ್ ಇದ್ದು ಒಬ್ಳದ್ ಬರ್ಡೇ ಇದ್ದಿತ್ತು. ಬರ್ಡೇ ದಿನ ಒಂದು ಅರ್ಧ ಕೆಜಿ ಕೇಕ್ ತಂದಿದ್ದು ಅವಾಗ ನೈಟೇ ಅದು ತಗೋ ಬಂದದ್ದ ವಾಟ್ ಎವರ್ ಕೇಕ್ ತಗೊಬಂದಿದ್ದಿತ್ತು. ಕೇಕಲ್ಲಿ ಏನು ತಗೊಂಬಂದೆ ಅಂತ ಹೇಳಿದ್ರೆ ನಾವು ಕೇಕ್ ಕಟ್ ಮಾಡಿಕೆ ಹಂಗಿಲ್ಲ ಕೇಕ್ ಅರ್ಧ ಕೆ ಜಿ ಕೇಕ್ ತಗೊಬಂದಿರ ಕಟ್ ಮಾಡಿಕೆ ಅವಳಿಗೆ ಒಂದು ಬರ್ಡೇ ಗರ್ಲಿಗೆ ಒಂಚೂರು ತಿಂದಿತ್ತು. 2ನೇ ರೌಂಡಿಗೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮತ್ತು ಅವಳ ಫ್ರೆಂಡ್ 3 ಜನ ಒಟ್ಟಿಗೆ ಹೋಗಿ ಪೀಸಲ್ಲ ಲಿಟರ್ಲಿ 1/4 kg ನಾನು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಇತ್ತು. ಸೊ ಎಲ್ಲಿತ್ತು ನಾನು ಪ್ಲೇಟ್ ಅಷ್ಟೇ. ಸೊ ಅದು ಮಡಿಕೇರಿದ ಒಂದು ಮೆಮೊರಿ. ಸೊ ಇಲ್ಲಿಂದ ಅದು ನಾವು ಮಾತಾಡ್ತಾ ಪಾರ್ಟ್ ಅಷ್ಟೇ ಮಾತಾಡ್ತಾ ನಮ್ದೆಲ್ಲ ಸೊ ನಮ್ದು ಫ್ರೆಂಡ್ಶಿಪ್ ಸ್ಟೋರಿ. ಸೊ ಅಲ್ಲಿಗೆ ಅಲ್ಲಿಂದ ಮತ್ತು ಕ್ಲೋಸ್ ಆಯ್ತು. ಸೊ ಕ್ಲೋಸ್ ಆಗಿ ಒಂದೇಳು ಕ್ಲೋಸ್ ಆಗಿ ಕಡಿಕೆ ಹಿಂಗೆ ಮಾತಾಡ್ತಾ ಎಂತಾಯ್ತು ಅದು ಆದ್ರ ಮೇಲೆ ನೆಕ್ಸ್ಟ್ ನಾವು ಬಂತ ಐ ಮೀನ್ ಆ ಟ್ರಿಪ್ ಎಲ್ಲ ಮುಗಿಸಿ ಬಂತ. ಸೊ ಫೋಟೋಸ್ ಎಲ್ಲ ಸ್ಟೇಟಸ್ ಅದೆಲ್ಲ ಆಯ್ತು. ದೆನ್ ಅದಾದ ಮೇಲೆ ಒಂದಿನ ನಾವು 4 ಜನ ಅಂದರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಇವಳು ಬೆಸ್ಟ್ ಫ್ರೆಂಡು 4 ಜನ ಒಟ್ಟಿಗೆ ಕುತ್ಕೊಂಡು ಹೀಗೆ ಮಾತಾಡ್ತಿಪ್ಪತ್ತಿಗೆ ಬಂತು. ಲೈಕ್ ನನಗೆ ಯೂಟ್ಯೂಬ್ ಮಾಡಕ್ಕೆ ಎಲ್ಲ ವ್ಲಾಗರ್ಸ್ ಯೂಟ್ಯೂಬ್ ಮಾಡೋದು ಇದೆಲ್ಲ ಕಂಡ್ಕೆ ನಂಗೆ ತುಂಬ ಕ್ರೇಜ್ ಇತ್ತು. ಸೊ ಅವಳು ಹೇಳ್ತಿದ್ದಾಳೆ, ಮಗ ನಾವು ಲೈಫಲ್ಲಿ ಎಂತಾದ್ರು ಒಂದು ಅಚೀವ್ ಮಾಡಕ್ಕೆ, ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡುವ ಹಾಗೆ ಹಿಂಗೆ ಅಂತ. ಅವಳಿಗೂ ಅಂದರೆ ತುಂಬ ಆ್ಯಕ್ಟಿವ್ ಇದ್ದಾಳೆ ಅವಳು. ಬಟ್ ನನ್ನ ಬೆಸ್ಟ್ ಫ್ರೆಂಡ್ ಮತ್ತು ಅವಳ ಬೆಸ್ಟ್ ಫ್ರೆಂಡ್ ಅಷ್ಟಿರಲಿಲ್ಲ. ಅವರಿಬ್ರು ತುಂಬ ಕ್ಲೋಸ್ ಇದ್ದು, ನಾವಿಬ್ರು ತುಂಬ ಕ್ಲೋಸ್ ಇದ್ದು. ಬಟ್ ನನ್ನ ಫ್ರೆಂಡ್ ಇದ್ದಳು ಇಲ್ಲ ಅಂತಲ್ಲ, ಬಟ್ ಅಷ್ಟು ಕ್ರೇಜಲ್ಲಿ ಇರಲಿಲ್ಲ. ಸೊ ಆ ವಿಷಯದಿಂದ ನಾವಿಬ್ರು ಮತ್ತು ಕ್ಲೋಸ್ ಆಯಿತು. ಅದಕ್ಕಿಂತ ಮಿಡ್ಲಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಇವಳು ನನ್ನ ಮಸ್ತ್ ಹಚ್ಕೊಂಡಿದ್ದಾಳೆ, ನನಗೆ ಎಲ್ಲರೂ ಈಕ್ವಲ್ ಆ ಥರ. ಅವಳು ನನ್ನ ತುಂಬ ಹಚ್ಕೊಂಡಿದ್ದಾಳೆ. ಅಲ್ಲಿ ಮಿಡ್ಲಂಗೆ ಒಂದೊಂದು ಪಾಯಿಂಟ್ ಎಲ್ಲ ಬರ್ತಿದ್ದಿತ್ತು. ಅವಳ ಬರ್ಡೇ ಬಂದಲ್ಲೂ ಸ್ವಲ್ಪ ಇಗ್ನೋರ್ ಮಾಡಿದೆ, ಅದು ಅವಳಿಗೆ ತುಂಬ ಹರ್ಟ್ ಆಗಿತ್ತು. ಅದೆಂತ ಹೌದು ಫ್ರೆಂಡ್ಸ್. ಸೊ ಈ ಟ್ರಿಪ್ಪೆಲ್ಲ ಆಪತ್ತಿಗೆ ಟ್ರಿಪ್ ನಾವು ಎಷ್ಟೊತ್ತಿಗೆ ಹೋಗಿ ಗೊತ್ತಿಲ್ಲ, ಬಟ್ ಆ ಟ್ರಿಪ್ಪಲ್ಲಿ ನಾವು ತುಂಬ ಕ್ಲೋಸ್ ಆಯಿತು. ಸೊ ತುಂಬ ಕ್ಲೋಸ್ ಆಯಿತು. ಸೊ ಒಂದು ಸನ್ನಿವೇಶ ಕಾಲೇಜಲ್ಲಿ ಆದಲ್ಲ ಹೇಳಿದ್ದಳು, ಸೊ ಎಂಥದ್ದೇ ಅದು ನಾನು ನಿನ್ನೊಟ್ಟಿಗಿದ್ದೆ ಮಚ್ಚ, ನೀ ಎದ್ರಕಂಬೇಡ. ಆ ಒಂದು ಪಾಯಿಂಟ್ ಒಂದು ಲೆವೆಲ್ ಡೌನ್ ಮಾತಾಡೋ ರೀತಿ ಆ ಲೆವೆಲ್ ಹೇಳ. ಬಟ್ ನಾನು ಎಂತ ಅಂದ್ಕೊಂಡೆ ಅಂದರೆ ನಾನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಸೊ ಅವಳೇ ಇವತ್ತು ಒಳ್ಳೆ ಲೈಕ್ ಅವಳು ಆ ಒಂದು ಮಾತಾಡುತ್ತೆ ನಂಗೆ ತುಂಬ ಖುಷಿಯಾಗಿತ್ತು. ಸೊ ಅದ್ರ ಮೇಲಿಂದ ನಾನು ಆ ಒಂದು ನೆಗೆಟಿವ್ ಇದನ್ನು ತೆಗೆದು ಅವಳ ಹತ್ರ ಒಳ್ಳೆ ರೀತಿಯಲ್ಲಿ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ನಾನು ಒಳ್ಳೆ ರೀತಿ ಹೆಂಗಿದ್ದೆ, ಬಟ್ ಅವಳು ಕೊಟ್ಟಷ್ಟು ಇಂಪಾರ್ಟೆನ್ಸ್ ಅವಳು ಕೊಡಲಿಲ್ಲ. ಸೊ ಅಲ್ಲಿ ಎಂತಾಯ್ತು ಅಂತೇಳಿ ಹೇಳಿ ನನ್ನ ಬರ್ಡೇ ಅಂದರೆ ನಾವು ನಮ್ಮದು ಗ್ಯಾಂಗಲ್ಲಿ ಎಲ್ಲರ ಬರ್ಡೇನೂ ಸೆಲೆಬ್ರೇಟ್ ಮಾಡ್ತಿತ್ತು. ಸೊ ಲಿಟರ್ಲಿ ಸೆಲೆಬ್ರೇಟ್ ಮಾಡ್ತಿಪ್ಪತ್ತಿಗೆ ಆಯ್ತು 3-4 ಜನ ಫ್ರೆಂಡ್ಸ್ನೆಲ್ಲ ಬರ್ಡೇ ಬಂತು. ನಮ್ಮದು ಗ್ಯಾಂಗಲ್ಲಿ ಇಲ್ಲದೆ ಹೊರಗಿದ್ದವ್ರ ಬರ್ಡೇ ಸಹ ನೆನಪಿತ್ತ. ಹೊರಗಿದ್ದವ್ರ ಬರ್ಡೇ ಸಹ ಬರ್ಡೇ ನಾನು ಇಗ್ನೋರ್ ಮಾಡಿಬಿಟ್ಟೆ. ಸೊ ಬರ್ಡೇ ಸೆಲೆಬ್ರೇಟ್ ಮಾಡ್ತಿತ್ತು. ಸೊ ನನಗೆ ಎಂತ ಅಂದರೆ ನಾನು ಯಾವ ಥರ ಅಂತೇಳಿ ಹೇಳೋ ನನ್ನ ಬರ್ಡೇ ಇದೆಲ್ಲ ತುಂಬ ಖುಷಿ, ಕೇಕ್ ಕಟ್ ಮಾಡೋದು ಅದೆಲ್ಲ ತುಂಬ ಖುಷಿ ಅಲ್ಲ, ತುಂಬ ಖುಷಿ. ಸೊ ನನ್ನ ಬರ್ಡೇ ದಿನ ಎಂತ ಅಂದ್ಕೊಂಡಿದ್ದೇನೆ, ಇವರೇನೋ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರೆ ಅಂತ ನಾನು ಓವರ್ ಥಿಂಕ್ ಮಾಡಿದ್ದೆ. ಸೊ ಸಾರಿ ತೆಗೆದು. ಸೊ ತುಂಬ ಖುಷಿಯಲ್ಲಿದ್ದೆ ಏನೋ ಒಂದಿತ್ತು ಅಂತೇಳಿ. ಸೊ ಅವತ್ತೆಂತಂದರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಇದ್ರು. ಸೊ ನಾವು 3 ಜನ ಒಟ್ಟಿಗೆ ದೇವಸ್ಥಾನ. ಸೊ ಅಲ್ಲೆಂತಂದರೆ ನನ್ನ ಬೆಸ್ಟ್ ಫ್ರೆಂಡ್ ಬೇರೆ ಇಬ್ಬರು ಇದ್ರು. ಸೊ ಅವರಿಬ್ಬರು ನಾವು 3 ಜನ ಒಟ್ಟಿಗೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಅವತ್ತು ಬೆಳಿಗ್ಗೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿ ನನ್ನ ತಲೆಯಲ್ಲಿ ಅಂತಂದರೆ ದೇವಸ್ಥಾನದಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಲ್ಲ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಂದ ಎಲ್ಲೋ ಬೇಕ್ರಿಯಲ್ಲೆಲ್ಲೋ ಕೇಕ್ ಕಟ್ ಮಾಡಿತ್ತು. ಸೊ ಕೇಕ್ ಕಟ್ ಮಾಡಿ ಬಂತು, ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಬಂದು ನನ್ನ ತಲೆಯಲ್ಲಿ ಅಂತಂದರೆ ಇವರೆಲ್ಲ ಕಾಲೇಜಿಗೆ ಹೋಗಿದ್ದು. ನಾನು ಅವತ್ತು ರಜೆ ಹಾಕಿದ್ದೆ, ದೇವಸ್ಥಾನಕ್ಕೆ ಹೋಯ್ತು. ನಾನು ನನ್ನ ಫ್ರೆಂಡ್ಸ್ ಇಬ್ಬರು 3 ಜನ ಕೇಕ್ ಕಟ್ ಮಾಡೋಕ್ಕೋಸ್ಕರ ರಜೆ ಹಾಕಿ ಹೋಗಿ ಎಲ್ಲ ಆಯಿತು. ಬಟ್ ಆವತ್ತು ನನ್ನ ಮಧ್ಯಾಹ್ನ ನಾನು ಎಂತ ಅಂದ್ಕೊಂಡಿದ್ದೆ ಅಂದರೆ ಇವಳು ಫೋನ್ ಮಾಡ್ತಾಳೆ, ಈಗ ಫೋನ್ ಮಾಡ್ತಾಳು ಅಂತೇಳಿ ಹೇಳ್ಕೊಂಡು ಇಲ್ಲ ಇವಳು ನಂದು ವೀಡಿಯೋ ಮಾಡಿ ಹಾಕಿದ್ದಾಳಲ್ಲ ಸರ್, ಆ ವೀಡಿಯೋನ ಹಾಕಿದ್ದಾಳೆ ನಂಗೆ ಅಷ್ಟೊತ್ತಿ. ಅದ್ರದ್ದು ಗಮ್ಮತ್ ಎಂತಂದರೆ 12 ಗಂಟೆ ಅಂದರೆ ನನ್ನ ಫ್ರೆಂಡ್ಸ್ ಹಾಕಿದ ವೀಡಿಯೋನ ಇವಳು ಲೈಕ್ ಒಂದು ಮಧ್ಯಾಹ್ನ ರಾತ್ರಿ 1:00 ಬೆಳಿಗ್ಗೆ ಗೊತ್ತಿಲ್ಲ, ಬಟ್ ಆ ವೀಡಿಯೋನೇ ಹಾಕಿದವಳು. ಅದು ಇವತ್ತು ಒಂದು ಸ್ಕ್ರೀನ್ಶಾಟ್ ಇತ್ತು ಕಾಂತೆ. ಸೊ ಆ ವಿಡಿಯೋ ಹಾಕಿದಳು. ಸೊ ನನ್ನ ತಲೆಯಲ್ಲಿ ಮತ್ತೂ ಖುಷಿ ಆಯಿತು, ವೀಡಿಯೋ ಮಾಡಿ ಹಾಕು ಅಂದರೆ ವೀಡಿಯೋನ ಹಾಕಿದಳಲ್ಲ ಅನ್ನೋದು ಒಂದು ಭಾರಿ ಖುಷಿಯಾಗಿತ್ತು. ಕಡೆಗೆ ಮಧ್ಯಾಹ್ನ ಬಂದು ಕಾಲ್ ಬತ್ತು ಕಂಬತ್ತಿಗೆ ನನ್ನ ಬೆಸ್ಟ್ ಫ್ರೆಂಡ್ ಫೋನ್ ಮಾಡಿ ಹೇಳಿದಳ, ಮಗ ಅವಳಿಗೆ ನಿನ್ನ ಬರ್ಡೇನು ನೆನಪಿಲ್ಲ ಎಂಥದ್ದು ಇಲ್ಲ, ಅವ್ರು ಅದು ಮಾಡೋಂಥ ಬಟ್ ಇಗ್ನೋರ್ ಮಾಡುವಂಥ ಇದರಲ್ಲಿ ಇರಲಿಲ್ಲ ಅಂತೇಳಿ ಹೇಳಿದ್ರು. ಅವರು ನಮ್ಮದು ಗ್ಯಾಂಗಲ್ಲಿ ಇನ್ನೊಬ್ಳಿದ್ದಾಳು, ಅವಳು ಬರ್ಡೇ 17 ಹಾಗೆ ಬತ್ತು. ಅವಳು ಬರ್ಡೇ ಪ್ಲ್ಯಾನ್ ಮಾಡು ಅಂತೇಳಿ ಹೇಳ್ಕೊಂಡೆಲ್ಲ ಇದ್ರು ಮಗ.
ಅಂತೇಳಿ ಹೇಳಿದ್ರು. ನಂಗೆ ಒಂಚೂರು ಹರ್ಟ್ ಆಯ್ತು. ನಾನು ಸರಿ ಅಂತೇಳಿ ತುಂಬಾ ಹರ್ಟೆ ಪರಿ ಮರ್ಕಿರಮ್ದು ಯಾರು ಅವತ್ತು ಮರ್ಕಲಿಲ್ಲ, ಅವತ್ತಲ್ಲ, ಬಟ್ ಅದಾದ್ರ ಮೇಲೆ ನಾವು ಕ್ಲೋಸ್ ಆಗಿ ನನ್ನ ಹತ್ರ ಹೇಳೋ ಹೊತ್ತಿಗೆ ನಾನು ಮರ್ಕಿದ್ದೆ. ಅದು ಅವತ್ತು ಬರ್ಡೇ ನನ್ನ ಖುಷಿಯಲ್ಲಿ ಇರ್ಕಂತೇಳಿ ಹೇಳಿ ಮರ್ಕೋಕ್ ಹೋಗಿಲ್ಲ. ಬಟ್ ಅವತ್ತು ತುಂಬ ಹರ್ಟ್ ಆಯಿತು, ಮರ್ಕೋಕ್ ಹೋಗಿಲ್ಲ. ಕಡಿಗೆ ಅದನ್ನು ನಂಗೆ ಸಂಜೆ ಬೇರೆ ಮನೆದೆಲ್ಲ ಕೇಕ್ ಕಟ್ಟಿಂಗ್ ಅದು ಇದೆಲ್ಲ ಇತ್ತು. ನನ್ನ ಅಣ್ಣ ತಗೊಬಂದಿದ್ದ ಕೇಕ್. ಸೊ ಅದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಅವತ್ತಿನ ದಿನ ಹೆಂಗೋ ಹೋಯ್ತು. ಸೊ ನೆಕ್ಸ್ಟ್ ಡೇ ಎಂದಾಯ್ತು ಅಂತೇಳಿ ಹೇಳಿದ್ರೆ ನಮ್ದು ಗ್ಯಾಂಗಲ್ಲಿ ಇನ್ನೊಬ್ಳು ಬರ್ಡೇ. ಸೊ ಅವಳ ಬರ್ಡೇಗೆ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊ ಕೇಕ್ ಕಟ್ ಮಾಡೋಕ್ಕಿತ್ತು. ನಂಗೆ ಫೋನ್ ಮಾಡಿದ್ರು ಫ್ರೆಂಡ್ಸ್, ಹಿಂಗೆ ಮಗ ಅವಳದು ಕೇಕ್ ಕಟ್ಟಿಂಗ್ ಇತ್ತು, ಬಾ 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 ಅಂತೇಳಿ ಹೇಳ್ಕೊಂಡ ಅವಳು ಫ್ರೆಂಡ್. ಸೊ ನನಗೆ ಯಾವ ಲೆವೆಲಿಗೆ ಅಂತೇಳಿ ಹೇಳಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಹೇಳ್ತಿದ್ರು, ಮಗ ನಿನ್ನ ಬರ್ಡೇಗೆ ಅವ್ರು ಇದು ಮಾಡಿಲ್ಲಲ್ಲ, ಹೊಯ್ಬೇಡ ಅಂತ. ನಿಜವಾಗ್ಲೂ ಹಾಕಿ ಕೊಡೋರಲ್ಲ ಎಲ್ಲಿಂದಲೇ ಪಾಪ ಅವಳು ನಿಜ ಅವಳು ಅಂತ ಹೇಳಿ ಆ ಪಾಯಿಂಟ್ ಕರೆಕ್ಟ್ ಇತ್ತು. ಯಾಕಂದ್ರೆ ನೀನು ನಿನ್ನ ಬರ್ಡೇಗೆ ಅವ್ರು ಎಷ್ಟು ಇದು ಮಾಡಿಲ್ಲ ಅಂದ್ರೆ ನೀನು ಏನು ತಗೋತೀನಿ, ನೀನು ಹೋಗ್ಬೇಡ ನಾನು ಗೊತ್ತಿಲ್ಲ ಅಂತ ಹೇಳಿಕ್ಕೆ ಅವಳು ಹೇಳಿದ್ರು. ಸೊ ನಾವಿಬ್ರು ಬರಲಿಲ್ಲ ಅವತ್ತು. ಸೊ ಇದಿಷ್ಟು ಬರ್ಡೇದು ಇದಾಯ್ತು. ಕಡೆಗೆ ಅದಾದ್ಮೇಲೆ ಯೂಟ್ಯೂಬಿಂದ ಶುರು ಆಯ್ತು. ಯೂಟ್ಯೂಬಿಂದ ಸ್ಟಾರ್ಟ್ ಆದದ್ದು. ಯೂಟ್ಯೂಬ್ ನನಗೂ ಕ್ರೇಜಿ ಇತ್ತು, ಯೂಟ್ಯೂಬ್ ಮಾಡುವ ಇಂಥವ್ರು ಒಂದು ಸಾಧನೆ ಹಾದಿ ಅತ್ತ ಅನ್ನಲ್ಲಿ ಹೇಳಿ ಸಾಧನೆ ಹಾದಿ ಅತ್ತ ಚೈತ್ರ ಶೆಟ್ಟಿ, ಅಂಜಲಿ ಶೆಟ್ಟಿ ಇದೊಂದು ಡೈಲಾಗ್ ಇಟ್ಕೊಂಡೆ ನಾವು ಶುರು ಮಾಡೋದು. ಸ್ಟಾರ್ಟ್ ಮಾಡೋತಿಗೆ 4 ಜನ ಇತ್ತು. ಒಂದು 4 ಜನ 20ಗೆ ಹಿಂಗೆ ಒಬ್ರು ಹಂಗೆ ಬಿಟ್ಟವ್ರ, ಇನ್ನೊಬ್ಳು ಅವಳಿಗೆ ಪಾಪ ಕೆಲಸ ಅಂದ್ರೆ ನಮ್ ಈಗ ಇವಳು ನಾನು ಹೆಂಗಂತೇಳಿ ನಮ್ಮನೆ ಹತ್ರನೇ ಹತ್ರದಿಂದ ಸೆನ್ಸ್ ಒಂದು 5 ರಿಂದ 10 ನಿಮಿಷ ಎಷ್ಟು ಬೇಕು ಮೀಟ್ ಆಗಿ. ನಾನು 12 ಗಂಟೆ ಫೋನ್ ಮಾಡಿ ಚೈತ್ರ ಹಿಂಗಾಯ್ತು ಬಾ ಅಂತೇಳಿ ಹೇಳಿದ್ರೆ ಓಡಿ ಬರ್ತಾಳ. ಅದೇ ಸೊ ಹಂಗೆ ಹತ್ರ ಇತ್ತು. ಬಟ್ ಇನ್ನೊಬ್ಳು ನನ್ನ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಅವಳು ತುಂಬ ದೂರ ಹೋದವಳು, ತುಂಬ ದೂರ. ಅವಳಿಗೆ ಬಪ್ಪು ಕಾತಿಲ್ಲ ಎವ್ರಿ ಟೈಮ್, ಮತ್ತೆ ಕೆಲಸಕ್ಕೂ ರಜೆ ಇಲ್ಲ, ಹಂಗೆ ಹಿಂಗೆ ಪ್ರಾಬ್ಲಮ್ ಆಯ್ತು. ಹಂಗಾಗಿ ಅವಳೇ ಹೇಳ್ದವಳು, ಮಗ ನಾವು ಇಬ್ರು ಕಂಟಿನ್ಯೂ ಮಾಡಿ ಇನ್ ಕೇಸ್ ನಾವು ಫ್ಯೂಚರಲ್ಲಿ ಬತ್ತೆ ಅಂತಲೂ ಹೇಳಿದ್ರು. ಸೊ ಅಲ್ಲಿಗೆ ಅವಳದಾಯ್ತಾ. ಅಲ್ಲಿಂದ ಕ್ಲೋಸ್ ಆಗೋದು. ಕ್ಲೋಸ್ ಅಂದರೆ ಎಲ್ಲಿವರೆಗೂ ಅನ್ನಲ್ಲಿ ಹೇಳಿದ್ರೆ ಅಂಜಲಿ ಅಂತಿದ್ದು ಜಾನ್ವರೆಗೂ, ಅಂಜಲಿ ಶೆಟ್ಟಿಗಾರ್ ಅಂಜಲಿ ಶೆಟ್ಟಿಗಾರ್ ಅಂತ ಜಾನ್ವರೆಗೂ ಬಂದಾಗ ಸದ್ಯಕ್ಕೆ. ಅದೇ ಯೂಟ್ಯೂಬಿಂದ ತುಂಬ ಅದು ಮೇನ್ ಪಾಯಿಂಟ್. ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ಕಂತ ಅವಳಿಗೂ ಒಂದು ಇಂಟೆನ್ಷನ್ ಇತ್ತು, ಎಂಥರ ಒಂದು ಮಾಡ್ಕೊಂಡು ಹೇಳಿ, ನನಗೂ ಎಂಥರ ಒಂದು ಮಾಡ್ಕೊಂಡು. ಸೊ ಅದಕ್ಕೆ ಇಬ್ಬರು ಒಟ್ಟು ಹಾಕೊಂಡು ಒಬ್ರಿಗೆ ಮಾಡೋದೇ ಇಲ್ಲ, ಅದು ಆಕ್ಚುಲಿ ಅದು ಮೇನ್ ಪ್ರಾಬ್ಲಮ್. ಒಬ್ರಿಗೆ ಮಾಡೋ ಅಂದ್ರೆ ಇಬ್ರಿಗೂ ಟ್ಯಾಲೆಂಟ್ ಇತ್ತು. 4 ಜನ ಸೇರೋತ್ತಿಗೆ ಮಾತಾಡೋದಿದೆ, ಮಗ ಟ್ರೋಲರ್ ನಾನು ಒಬ್ಬಳೇ ಆತಿಲ್ಲ, ನೀವು 4 ಜನ ಐಕನಲ್ಲಿ ಹೇಳ್ರ ಮೇಲೆ ಆಯ್ತು ಅಡ್ಡಿಲ್ಲ ಎಂತ ಅಕ್ಕ ಅಂಬ ಅಂತೇಳಿ ಹೇಳಿ ಶುರು ಮಾಡೋದು. ಈಗ ಟ್ರೋಲರ್ ನಾನು ಒಬ್ಬಳೆ ಸಿಕ್ಕ ಬೀಳ್ತೇನೆ, ಇಬ್ಬರು ಸಿಕ್ಕ ಬೀಳುತ್ತಲ್ಲ ಅಂತೇಳಿ ಅನ್ಕೊಂಡು ಹೇಳಿ ಶುರು ಅಂದ್ರೆ ಇದ್ರಲ್ಲಿ ಇನ್ನೊಂದು ವಿಷಯ ಅಂತೇಳಿ ನಾವು ಶುರು ಮಾಡೋಕ್ಕಿಂತ ಮುಂಚೆ ಲಿಟ್ರಲಿ 6-7 months ಗ್ಯಾಪ್ ತಗೊಂಡಿದ್ದೆ. ಸ್ವಲ್ಪ ತುಂಬಾ ಹೆದರ್ಕೊಂಡಿತ್ತು. ನಾವೆಂತಕ್ಕಂತೇಳಿ ಇವಾಗ ಮನೆಯವ್ರಿಗೆ ಪ್ರಾಬ್ಲಮ್ ಆತ. ಯಾಕಂದ್ರೆ ನಾವು ಮಾಡುವಂತ ಏನೋ ಒಂದು ಇದ್ರಿಂದ ನಾವೇನೋ ಗಮ್ಮತ್ತು ಹಿಂಗೆ ಏನೋ ಒಂದು ಫ್ಯೂಚರ್ ಒಳ್ಳೆ ಬರ್ಬೋದು ಅಂತೇಳಿ ನಾವು ಮಾಡುತ್ತೆ. ಬಟ್ ಅದರಿಂದ ನಮ್ಮ ಮನೆಯವ್ರಿಗೆ ಹರ್ಟ್ ಹಾಕೋಕ್ಕಾಗಂಬುದೊಂದು ತುಂಬ ದೊಡ್ಡ ಇಂಟೆನ್ಷನ್ ಇರುತ್ತೆ. ಸೊ ಹಂಗಾಗಿ ಲಿಟ್ರಲಿ ನಾವು ಜನವರಿಯಲ್ಲೂ ಶುರು ಮಾಡುವ ಅಂತೇಳಿ ಹೇಳಿ ಇಟ್ಟದ್ದು. ಹೊಸ ವರ್ಷದ ದಿನವೇ ಶುರು ಮಾಡ್ಕಂತೇಳಿ ಹೇಳಿ ಅನ್ಕೊಳ್ಳೋದು. ಬಟ್ ಆ ಹೊಸ ವರ್ಷವನ್ನ ನಾವು ಮಾಡಿ ಬೇಕಾ ಕಡೆ ಫ್ಯೂಚರ್ ಪ್ರಾಬ್ಲಮ್ ಆಯ್ತು ಹಾಗೆ. ಬಟ್ ಅದ್ರಲ್ಲಿ ನಮ್ದು ಕೆಲವೊಂದು ಫ್ರೆಂಡ್ ಸರ್ಕಲಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇದ್ದಿದ್ದು. ಇವನ್ ಬಾಯ್ಸೇ ಅಲ್ಲ, ಇಬ್ರು 3 ಜನ ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಇವನ್ ಅವರೆಲ್ಲ ತುಂಬ ಒಳ್ಳೆ ಸಪೋರ್ಟ್ ಮಾಡಿ. ಅವ್ರು ಹೇಳ್ತಿದ್ರು, ಇಲ್ಲ ನೀವು ಎಂತಕ್ಕೆ ಆ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರಿ, ಏನೋ ಒಂದು ಮುಂದೆ ಫ್ಯೂಚರ್ ಹೇಳೋಕ್ಕಾತಿಲ್ಲ. ಸೊ ಹಂಗೆಲ್ಲ ಒಳ್ಳೆ ಭರವಸೆ ಕೊಟ್ಟರ ಮೇಲೆ ನಾವು ಶುರು ಮಾಡಿ ಈಗ ಜನವರಿಯಲ್ಲಿ ನಾವು ಶುರು ಮಾಡ್ಕೊಂತೇಳಿ ಇದ್ದದ್ದು. ಶುರು ಮಾಡಿದ್ದು October 17th. ಅಲ್ಲಿವರೆಗೂ ಯೋಚನೆ ಮಾಡಿ ಈಗ ಸದ್ಯಕ್ಕೆ ಈ ವಿಡಿಯೋದಾಗ ನಾವು ಇಬ್ಬರೇ, ಬಟ್ ನಮ್ದು ಬಟಾಲಿಯನ್ಸ್ ಇತ್ತು, ಗ್ಯಾಂಗ್ ಇತ್ತು ಒಂದು ದೊಡ್ಡದು. ಸೊ ಮುಂದೆ ಫ್ಯೂಚರ್ ಡೆಫಿನೆಟ್ಲಿ ಬತ್ರ ಅದೊಂದು ಹೋಪ್ ಇತ್ತು. ನಾವು ಒಂದು ಒಳ್ಳೆ ರೀತಿಯಲ್ಲಿ ಇದಾದ್ರೆ ಡೆಫಿನೆಟ್ಲಿ ಅವ್ರನ್ನೆಲ್ಲ ಹಾಕಿ ಸೊ ನಮ್ದು ಇಡೀ ಬೆಟಾಲಿಯನ್ಸ್ ಅಂತ ತೋರಿಸ್ಕೊಂತ ತುಂಬ ಆಸೆ ಇತ್ತು. ಸೊ ಆ್ಯಕ್ಚುಲಿ ನಮ್ದು ಅಕೌಂಟ್ ಇದ್ದದ್ದೇ ಕ್ರಿಯೇಟಿವ್ ಕ್ರೇಜಿ ಬೆಟಾಲಿಯನ್ಸ್ ಅಂತಾನೆ ಇದ್ದದ್ದು. ಇಡೀ ಗ್ಯಾಂಗನ್ನು ಹಾಕ ಮಾಡ್ಕಂತೇಳಿ. ಸೊ ಬಟ್ ಅವ್ರಿಗೆ ಹೆಂಗಂತ ಹೇಳಿದ್ರೆ, ಈಗ ನಾನು ಸ್ಟೂಡೆಂಟ್, ನಾನೀಗ ಓದ್ತಿದ್ದೆ, ಅವ್ಳು ಟೀಚರ್, ಈ ಥರ ಪ್ರೊಫೆಷನಲ್ ಆಗಿ ಚೇಂಜ್ ಆಗ್ತಿದ್ರು. ಅವ್ರು ಬೇರೆ ಕೆಲಸ ಜಾಬ್. ಇವಾಗ ನಾನು ಎನಿ ಟೈಮ್ ಫ್ರೀ ಇರ್ತೆ, ಇವಾಗ ಫ್ರೀ ಇಲ್ಲ, ಈಗ ಫ್ರೀ ಇಲ್ಲ ಸ್ವಲ್ಪ. ಬಟ್ ಅವಳು ಹಂಗಲ್ಲ, ಅವಳಿಗೆ ಇಪ್ಪದು ಒಂದೇ ರಜೆ ಸಂಡೇ. ಆ ಸಂಡೇ ನಾವಿಬ್ರು ಕೂತ್ಕೊಂಡು ಆ ದಿನ ಎಂತವ್ರು ಕೊಟ್ಟು ಹೋಯ್ತಾ, ಮನೆಗೆ ಎಂತವ್ರು ಕೆಲಸ ಇತ್ತಾ, ಅದು ಸಂಡೇ ಹೋಯ್ತಾ, ಹಂಗಪ್ಪ ನಮ್ಗೆ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಿಂಗೆಲ್ಲ ಇತ್ತು. ಸೊ ಅಲ್ಲಿಂದ
ಚೈತ್ರ ಶೆಟ್ಟಿ ಆ್ಯಂಡ್ ಅಂಜಲಿ ಶೆಟ್ಟಿಗೆ ತುಂಬಾ ಕ್ಲೋಸ್ ಆಯ್ತು. ಅಂಜು ಚೈ ಇನ್ಸ್ಟಾಗ್ರಾಮ್ ಮಾಡುವಂಗ ಆಯ್ತು ಈಗ, ಆಯ್ತು, ಇಷ್ಟು yes, ಕ್ಲೋಸ್ yes. ಆಯ್ತು. But ಬಟ್ ಈಗ ಲಿಟ್ರಲಿ ನಾನು ಬೆಂಗಳೂರಿಗೆ ಹೋಗ್ತಿದ್ದೆ, ಅವಳಿಗೆ ಮಸ್ತ್ ಬೇಜಾರಲ್ಲಿ ಇದ್ದಾಳ, ಬೆಂಗಳೂರಿಗೆ ಹೋಯ್ಬೇಡ ಅನ್ಕೊಂಡು. ಬಟ್ ಅವಳಿಗೆ ಹೋಯ್ಕೆ ಅಂದ್ರೆ ನಂಗೆ ಎಂತ ಅಂತ ಹೇಳಿದ್ರೆ ನಂಗೆ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವಳು 2 ವರ್ಷ MSW ಮಾಡಿದ್ದೆ ಆ ಇಂಟರ್ನ್ಶಿಪ್ಪಿಗೋಸ್ಕರ. ಸೊ ನನ್ನ ಒಂದು ಪರ್ಸನಲ್ ಇದಕ್ಕೋಸ್ಕರ ಅಂದರೆ ನಂಗೆ ಅವಳು ಬಿಟ್ಟು ಇಪ್ಪಕ್ಕಾಗ್ತಿಲ್ಲ. ಆ ಒಂದು ಪಾಯಿಂಟಿಂದ ಹೋಯ್ಬೇಡ ಅಂತೇಳಿ ಹೇಳಿದ್ರೆ ಸರಿ ಆದ್ರೆ, ಬಿಕಾಸ್ ಅವಳ ಲೈಫ್ ಅದು ಕ್ಯಾರಿಯರ್ ಮುಂದೆ ಫ್ಯೂಚರ್ ಇಪ್ಪುದೇ ಅದ್ರಲ್ಲ. ಸೊ ಹಂಗಾಯ್ಕೊಂಡು ಸುಮ್ಮನಿದ್ದೆ. ಸೊ ಈಗ ಅವಳು ಹೋಗ್ತಾಳು, ಇನ್ನು ನೆಕ್ಸ್ಟ್ ವೀಕ್ ಹಂಗೆ ಹೋಗ್ತಾಳು. ಅದಕ್ಕೆ ಇವತ್ತು ವಿಡಿಯೋ ಮಾಡೋದು. ಅದಕ್ಕೆ ಇವತ್ತು ವಿಡಿಯೋ ಮಾಡಿ, ಬಿಕಾಸ್ ನಂಗೆ ಯಾವುದೇ ನಂಬಿಕೆ ಅವಳು ವಾಪಸ್ ಬಪ್ಪದೇ ಹೆಂಗೆ ಇರ್ತಾಳೋ ಅನ್ಸುತ್ತೆ ನನಗೆ, ನಾ ಚೇಂಜ್ ಆಗ್ತೇನೆ ನನಗೆ ಹೇಳೋಕ್ಕಾಗಲ್ಲ. ಮಗಳ ಇಲ್ಲಿಂದ ತೊಳೆದ್ರೆ ಹೊಟ್ಟೆಯಿಂದ ಬಿದ್ದಿರ್ಕ. ಸೊ ಇದು ನಮ್ದು ವ್ಲಾಗ್ ಆಯಿತು. ಇದು ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದ ಹಿಂಗೆ ಜಗಳದಿಂದ ಸ್ಟಾರ್ಟ್ ಆಗಿ ಈಗ ಚಡ್ಡಿ ಬುಡ್ಡಿ ಫ್ರೆಂಡ್ಸ್ ಆಯ್ತು. ಇದು ಒಂದೇ ಬೇಜಾರೀಗ ಎಂತ ಅಂತ ಹೇಳಿದ್ರೆ ಅವಳು ಬ್ಯಾಂಗ್ಳೂರಿಗೆ ಹೋಗ್ತಿದ್ದಾಳು. ಸೊ ಈ ಡ್ರೆಸ್ ನಂಗೆ ಅವಳೇ ತಗೊಬಂದದ್ದು, ಬಿಕಾಸ್ ಬ್ಯಾಂಗ್ಳೂರಿಗೆ ಹೋಗ್ತಿದ್ದಾಳು ಅಂತೇಳಿ ಹೇಳ್ಕೊಂಡು ಒಂದೇ ಥರ ಮ್ಯಾಚಿಂಗ್ ಪಿಂಚ್ ಮಾಡು ಹೇಳಿ ತಗೊಬಂದ್ಕೊಟ್ಟಾಳು. ಸೊ ಇನ್ನು ಒನ್ ಡೇ ನಂಗೆ ಸಿಗ್ತಾಳೆ, ಅದು ಮೋಸ್ಟ್ಲಿ ನೆಕ್ಸ್ಟ್ ಸಂಡೇ ಒಂದು ಸಿಗ್ತಾಳೆ, ಬಿಟ್ಟರೆ ಮತ್ತೆ ಸಿಗೋದು ಗೊತ್ತಿಲ್ಲ. ನೀನು ಒಂದು ಕಾಲ್ ಹಾಕಿ ನಾನು ಓಡಿ ಬರ್ತೀನಿ ಮಚ್ಚ, ನಂಗೆ ಆಗ್ತಿಲ್ಲ ಮಚ್ಚ, ನೀ ಬ್ಯಾನ್ ನಾನು ಎಲ್ಲಿದ್ರು ಓಡಿ ಬರ್ತಿದ್ದೆ. ಇಂಟರ್ನ್ಶಿಪ್ 1 ತಿಂಗಳು ಬಿಟ್ಕೊ ಬರ್ತೇನೆ ನೀನು. ಅಷ್ಟೊಳಗೆ ಎಂತ ಆಗ್ತಿಲ್ಲ, ದೇವ್ರ ಬಿಡ್ತಾರೆ. ಇವಳು ಹೇಳೋದ್ಕೊಂಡು ನಾನು ಯಾರೋ ಆ ಥರ ಬಂದಿತ್ತು. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡುವ. ಸೊ ಇದು ನಮ್ಮ ಫ್ರೆಂಡ್ಶಿಪ್ ವ್ಲಾಗ್. ನಿಮಗಿದು ಇಷ್ಟ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ಯಾಕಂದ್ರೆ ನಮ್ದು ಇದು ಇನ್ನೂ ಸ್ಟಾರ್ಟಿಂಗ್ ಇದೆ. ಸೊ ನೀವು ಸಪೋರ್ಟ್ ಮಾಡಿ ನಾವು ಇನ್ನೂ ಒಂಚೂರು ಮಾಡೋಕ್ಕೊಂದು ಇಲ್ಲ ಅಂದ್ರೆ ಸತ್ಯಕ್ಕೂ ಬರ್ತಿಲ್ಲ, ಯೋಧವ್ರು ಎಂಥದ್ದು ಇಲ್ಲ ಅಲ್ಲ ಅಂತೇಳಿ ಹೇಳ್ಕೊಂಡ ಚೂಡಿನ ಬತ್ತ. ದೆನ್ ನಮ್ಮ ಪುರುಷೋತ್ತು ಇದ್ದಿಲ್ಲಲ್ಲ. ಸೊ ಅದ್ರ ಇದು ಅಲ್ಲೆಂತ ಅಂದರೆ ನಮ್ಗೀಗ ಈಗ ಒಬ್ರು ನಮ್ಗೆ ಸಪೋರ್ಟ್ ಮಾಡ್ತಿದ್ರಂದ್ರೆ ನಮ್ಗೆ ಅನ್ಸುತ್ತೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಿದ್ರು ವಿಡಿಯೋ ಮಾಡು ಅಂತ ಅನ್ಸುತ್ತೆ. ಇಲ್ಲ ಅಂದರೆ ಹೆಂಗೂ ನಮ್ಮ ಟೈಮ್ ಇಲ್ಲ ಎಂತ ಸುಮ್ಮನೆ ಅಂತೇಳಿ ಹೇಳ್ಕೊಂಡು ಲಿಟ್ರಲಿ ಹಂಗೆ ಈಗ ಒಂದು 5-6 ತಿಂಗಳು ಮುಂದಕ್ಕೆ ಬಂದಿತ್ತು ವ್ಲಾಗ್ ಮಾಡಿದೆ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇತ್ತು. ಸೊ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.